ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KP ಪ್ರಕಾರ ಪ್ರಶ್ನಾಶಾಸ್ತ್ರ ಯಾವ ರೀತಿ ನೋಡೋದು ಅಂದರೆ, KPನಲ್ಲಿ ವರಾರಿ ಪ್ರಶ್ನಾಶಾಸ್ತ್ರ ಅಂತ ಇದೆ. ಅಂದರೆ 1 to 249 ಒಳಗಡೆ ಒಂದು ನಂಬರನ್ನು ತಗೊಂಡು ಆ ನಂಬರ್ ಮೇಲೆ ಪ್ರಶ್ನಾಶಾಸ್ತ್ರ ಹಾಕಿ ಚೆಕ್ ಮಾಡುವಂಥ ಪದ್ಧತಿ ಇದೆ. ಆ ಒಂದು ವಿಚಾರ ನಮ್ಮ ಒಂದು ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನಲ್ಲಿ ಯಾವ ರೀತಿ ಬರುತ್ತೆ, ಏನೆಲ್ಲ ಫೀಚರ್ಸ್ ಇದೆ ಒಳಗಡೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇವಾಗ ಪ್ರಶ್ನಾಶಾಸ್ತ್ರಕ್ಕೆ ಬರ್ತೀನಿ. ಪ್ರಶ್ನಾಶಾಸ್ತ್ರದಲ್ಲಿ ಈ ಥರ ಫ್ರಂಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇದ್ರ ಒಳಗಡೆ ಫಸ್ಟ್ ಹೆಸರಲ್ಲಿ ಪ್ರಶ್ನೆ ಅಂತ ಇರುತ್ತೆ. ಯಾವಾಗಲೂ ಪ್ರಶ್ನೆ ಅಂತಲೇ ಇರಲಿ, ಯಾಕೆ ಅಂತಂದರೆ ಇದನ್ನು ನೀವು ಸೇವ್ ಮಾಡ್ಕೊಂಡಾಗ ಸೇವ್ ಆಪ್ಷನಲ್ಲಿ ಪ್ರಶ್ನೆ ಅಂತ ಇದ್ದಾಗ ನಿಮಗೆ ಬೇಗ ಈಸಿಯಾಗಿ ಹುಡುಕ್ಬೋದು. ಇವಾಗ ಪ್ರಶ್ನೆ ಪಕ್ಕದಲ್ಲಿ ವ್ಯಕ್ತಿ ಯಾವ ವಿಚಾರ ಬಗ್ಗೆ ಕೇಳ್ತಿದ್ದಾರೆ, ಇವಾಗ ವ್ಯಕ್ತಿ ಬಂದು ಜಾಬ್ ಬಗ್ಗೆ ಕೇಳ್ತಿದ್ದಾರೆ ಅಂತ ಜಾಬ್ ಅಂತ ಟೈಪ್ ಮಾಡ್ಕೊಳ್ಳಿ. ವ್ಯಕ್ತಿ ಹೆಸರಿದ್ರೆ ವ್ಯಕ್ತಿ ಹೆಸರನ್ನು ಕೂಡ ಹಾಕ್ಕೊಳ್ಳಿ. ಫಸ್ಟ್ ವ್ಯಕ್ತಿ ಹೆಸರು ಹಾಕಿ, ಆಮೇಲೆ ಜಾಬ್ ಅಂತ ಹಾಕಿ ಅಥವಾ ಮ್ಯಾರೇಜ್ ಅಂತ ಹಾಕಿ, ಆ ವ್ಯಕ್ತಿ ಏನಂತ ಕೇಳಕ್ಕೆ ಬಂದಿದ್ದಾರೆ ಆ ಒಂದು ಪ್ರಶ್ನೆ ಅದ್ರಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಅದು ಬೇಕಾ, ಏನಕ್ಕೋಸ್ಕರ ಅವ್ರು ಕೇಳಿದ್ರು ಅಂತ ನಿಮಗೆ ಗೊತ್ತಾಗೋದಕ್ಕೋಸ್ಕರ ಅಷ್ಟೇ. ಸ್ಥಳ ಬಂದು ಜ್ಯೋತಿಷಿ ಇರುವಂತಹ ಸ್ಥಳನ ಹಾಕ್ಕೊಡಿ. ಯಾವುದೋ ಸ್ಥಳನ ಹಾಕ್ಕೊಂಡು ನೀವೆಲ್ಲೋ ಕೂತ್ಕೊಂಡು ನೋಡಬಾರ್ದು. ಹಾಗಾಗಿ ನೀವಿರೋವಂಥ ಒಂದು ತಾಲೂಕು ಅಥವಾ ಜಿಲ್ಲೆ ಯಾವುದು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಹುಡುಗ ಬಂದ್ಯಾರ ಹುಡುಗಿ ಬಂದ್ಯಾರ ಪ್ರಶ್ನೆ ಕೇಳೋಕ್ಕೆ, ಅವರ ಒಂದು ಡೀಟೇಲ್ಸ್ನೆಲ್ಲ ಗಂಡು ಹೆಣ್ಣು ಅನ್ನೋದನ್ನು ನೀವು ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ KP ವರಾರಿ ನಂಬರ್ ಅಂತ ಇದೆ. ಅಂದರೆ ಇಲ್ಲಿ 1ರಿಂದ 249 ಒಳಗಡೆ ಒಂದು ನಂಬರನ್ನ ತೊಗೋಬೇಕು. ಓಕೆನಾ, ಅವ್ರ ಕಡೆಯಿಂದ ತೊಗೋಬೇಕು. ತೊಗೊಂಡು ಆ ನಂತರ ನಾವಿಲ್ಲಿ ಹಾಕಬೇಕು. ಇವಾಗ ವ್ಯಕ್ತಿ ಬಂದು 58 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ ಅಂತಂದರೆ ನೀವಿಲ್ಲಿ 58 ಅನ್ನೋದನ್ನು ಈ ಥರ ಹಾಕ್ಕೊಬೇಕು. ಹಾಕ್ಕೊಂಡಾದ ನಂತರ ಬೇಕಾದ್ರೆ ಇದನ್ನು ಸೇವ್ ಕೊಡ್ಕೋಬೋದು ಅಥವಾ ಸೇವ್ ಕೊಡ್ದಲೂ ಕೂಡ ಇರ್ಬೋದು. ಸೇವ್ ಅಂತ ಕೊಟ್ಟರೆ ಆರೋಸ್ಕೋಪ್ ಇದು ಸೇವ್ ಆಗುತ್ತೆ, ಇಲ್ಲ ಅಂತಂದರೆ ಸೇವ್ ಆಗೋಲ್ಲ. ಇವಾಗ ನೆಕ್ಸ್ಟ್ ನೀವೇನು ಮಾಡಬೇಕು, ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ನಿಮಗೆ ಬರ್ತ್ ಡೀಟೇಲ್ಸ್ ಈ ಥರ ಓಪನ್ ಆಗುತ್ತೆ. ವ್ಯಕ್ತಿ ಕೇಳಿದಂಥ ಸಮಯಕ್ಕೆ ಗ್ರಹಗಳು ಏನೇನಿತ್ತು ಮತ್ತು ಲಗ್ನ ಯಾವುದಿತ್ತು ಅನ್ನೋದೆಲ್ಲ ಡೀಟೇಲ್ ಆಗಿ ಇಲ್ಲಿ ತೋರಿಸುತ್ತೆ. ಸೇಮ್ ಹೇಗೆ ನಾವು ವೇದಿಕ್ ಜಾತಕದಲ್ಲಿ ಏನೆಲ್ಲ ನೋಡೋದಿಲ್ಲ ಡೀಟೇಲ್ಸು, ಅದೇ ಥರನೇ ಬರ್ತ್ ಡೀಟೇಲ್ಸ್ ಇಲ್ಲೂ ಕೂಡ ಬರುತ್ತೆ. ಓಕೆನಾ. ಆ ವ್ಯಕ್ತಿ ಕೇಳಿದಂಥ ಸಮಯಕ್ಕೆ ಕುಬೇರ ನಕ್ಷತ್ರ ಯಾವುದು, ಲತೆ ನಕ್ಷತ್ರ ಯಾವುದು, ವೈನಾಸಿಕ ನಕ್ಷತ್ರ ಯಾವುದು, ಈ ರೀತಿ ಪ್ರಶ್ನಾಶಾಸ್ತ್ರದ ಮುಖಾಂತರನೂ ಕೂಡ ನೀವು ಇದೆಲ್ಲ ನೋಡ್ಬೋದು. ಇಲ್ಲೂ ಕೂಡ ಪಂಚಾಂಗ ಬಲ ಬರುತ್ತೆ. ಮತ್ತು KP ಪ್ಲೆಸಿಡ್ ಭಾವ ಕುಂಡಲಿಯಲ್ಲೂ ಕೂಡ ಡೀಟೇಲ್ಸ್ ಇರುತ್ತೆ, ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟು ಯಾರು ಲಗ್ನ ಆಗಿದೆ, ಮಿಥುನ ಲಗ್ನ ಆಗಿದೆ ಡೀಟೇಲು ನೀವು ನೋಡಿದ್ದೀರಾ. ನೆಕ್ಸ್ಟ್ ಇಲ್ಲಿ ಬಂದಾಗ ನಿಮಗೆ KP ಕಸ್ಪಲ್ ಸಿಗ್ನಿಫಿಕೇಟರಲ್ಲಿ ಪ್ಲ್ಯಾನೆಟ್ ಸಿಗ್ನಿಫಿಕೇಟರ್ ಹಾಗೂ ಭಾವ ಸಿಗ್ನಿಫಿಕೇಟರ್ ಅನ್ನೋದಿದೆ. ಓಕೆನಾ. ಇದ್ರ ಮುಖಾಂತರ ಬಂದಿರೋಂಥ ವ್ಯಕ್ತಿಗೆ ಜಾಬ್ ಆಗುತ್ತಾ ಆಗಲ್ಲ ಅನ್ನೋದೆಲ್ಲ ಕೂಡ ನಾವು ತರಗತಿಯಲ್ಲಿ ಹೇಳ್ಕೊಟ್ಟಿರ್ತೀವಿ, ಯಾವ ರೀತಿ ನೋಡಬೇಕು ಏನು ಅಂತ. ಇವಾಗ ಜಸ್ಟ್ ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತೀವಿ ಅನ್ನೋದು ಸ್ವಲ್ಪ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ. ಇವಾಗ ಇದೆಲ್ಲದನ್ನು ನೋಡಬೇಕಾಗತ್ತೆ. ಇದೆಲ್ಲದೂ ಕೂಡ ಪರ್ಫೆಕ್ಟಾಗಿ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಬಂದು ನಿಮಗೆ ವಿಂಶೋತ್ತರಿ ದಶ ಬರುತ್ತೆ. ಅದರ ನೆಕ್ಸ್ಟ್ ನಿಮಗೆ KP ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ ಬರುತ್ತೆ, ಎಕ್ಸ್ಟೆಂಟ್ ಸಿಗ್ನಿಫಿಕೇಟರ್ ಬರುತ್ತೆ, KP ಓಲ್ಡ್ ಸಿಗ್ನಿಫಿಕೇಟರ್ ಬರುತ್ತೆ, ನಾಡಿ ಸಿಗ್ನಿಫಿಕೇಟರ್ ಬರುತ್ತೆ. ಅಂದರೆ ಇವಾಗ ನಾಡಿ ಸಿಗ್ನಿಫಿಕೇಟರ್ ಪ್ರಕಾರನೂ ಕೂಡ ನೀವು ಅನಲೈಸ್ ಮಾಡಿ ಅವ್ರಿಗೆ ಹೇಳ್ಬೋದು. ಓಕೆನಾ. ಇದರೊಳಗೂ ಪುಷ್ಕರ ಭಾಗ ಬರುತ್ತೆ, ಪ್ಲ್ಯಾನೆಟರಿ ಪೊಸಿಷನ್ ಬರುತ್ತೆ, ನವತಾರ ಚಕ್ರ ಬರುತ್ತೆ, ರೆಮಿಡೀಸ್ ಟ್ಯಾಬು ಕೂಡ ನಿಮಗೆ ವರಾರಿ ಪೇಜಲ್ಲಿ ಬರುತ್ತೆ. ಓಕೆನಾ. KP ವರಾರಿ 1 to 249 ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ನಿಮಗೆ ರೆಮಿಡೀಸ್ ಅವೈಲೇಬಲ್ ಇದೆ, ಇಲ್ಲೂ ಕೂಡ ಬರುತ್ತೆ. ಓಕೆನಾ. ನೀವು ಇಲ್ಲಿ ರೆಮಿಡೀಸ್ಗಳು ನೋಡಿ ಅವರಿಗೆ ಫಲವಿಮರ್ಶೆ ಮಾಡಿ ಹೇಳ್ಬೋದು. ಇಲ್ಲೂ ಕೂಡ ಕಾಳಸರ್ಪ ದೋಷ ಮತ್ತು ಕುಜ ದೋಷ ಮತ್ತು ಪಿತೃದೋಷ, ಗುರುಚಂಡಳ ದೋಷ, ಉಪಗ್ರಹಗಳು ಇದೆಲ್ಲದೂ ಕೂಡ ಬರುತ್ತೆ. ಆ್ಯಕ್ಚುಲಿ 1 to 249 ಅಂತ ಬಂದಾಗ KPನಲ್ಲಿ ವ್ಯಕ್ತಿ ಏನು ಕೇಳ್ತಾ ಇದ್ದಾನೆ ಆ ಪ್ರಶ್ನೆಗೆ ಮಾತ್ರ ಉತ್ತರನ ಇಲ್ಲಿ ಕೊಡಬೇಕಾಗುತ್ತೆ. ಓಕೆನಾ. ಲಗ್ನ ಭಾವಕ್ಕೆ ಇವಾಗ ಭಾವ ಸಿಗ್ನಿಫಿಕೇಟರಲ್ಲಿ ಫಸ್ಟ್ ಹೌಸಲ್ಲಿ ಬುಧ ಬಂದಿದ್ದಾರೆ. ಬುಧ ಬಂದಿರೋದ್ರಿಂದ ಏನಾಗುತ್ತೆ, ನಾವು 2 ಪ್ರಶ್ನೆಗಳನ್ನು ನಾವು ಅವ್ರ ಕಡೆಯಿಂದ ತಗೊಂಡು ಇದೇ ಒಂದು ಚಾರ್ಟಲ್ಲಿ ಅವರಿಗೆ ಉತ್ತರನ ನಾವು ಹೇಳ್ಬೋದು. ಓಕೆನಾ. ಒಂದು 2 ಪ್ರಶ್ನೆ ಇರುತ್ತೆ ಅವ್ರದ್ದು. ಇವಾಗ ಜಾಬ್ ಬಗ್ಗೆ ಕೇಳಿದ್ದಾರೆ ಅಂದ್ಕೊಳ್ಳಿ, ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಬೇಕಾದ್ರೆ ಅವ್ರು ಕೇಳ್ಬೋದು. ಅಂದರೆ ಅವ್ರ ಮ್ಯಾರೇಜ್ ಬಗ್ಗೆನೋ ಅಥವಾ ಇನ್ನೊಂದು ಯಾವುದೋ ವಿಚಾರನ ಬಗ್ಗೆ ಕೇಳ್ಬೋದು. ಬುಧ ಇದ್ದರೆ ಮಾತ್ರ, ಬೇರೆ ಗ್ರಹಗಳಿದ್ದಾಗ ನಿಮಗೆ ಈ ರೀತಿ ನೋಡೋಂಗಿಲ್ಲ. KPನಲ್ಲಿ ಜಸ್ಟ್ ಆ ಒಂದು ಪ್ರಶ್ನೆಗೆ ಎಸ್ ಆರ್ ನೋ, ಆಗುತ್ತಾ ಆಗಲ್ಲ, ಇವ್ರಿಗಿದು ನಡೆಯುತ್ತಾ ನಡೆಯಲ್ಲ, ಸಿಗುತ್ತಾ ಸಿಗಲ್ವಾ, ಈ ರೀತಿ ಪ್ರಶ್ನೆಗಳಿಗೆ KP ವರಾರಿ 1 to 249 ವಿಚಾರನ ನಾವು ತಗೊಂಡು ಫಲವಿಮರ್ಶೆ ಮಾಡ್ಬೋದು. ಓಕೆನಾ. ಇಲ್ಲಿ ಪ್ಲ್ಯಾನೆಟ್ ಇದೆ ಮತ್ತು ಇಲ್ಲಿ ಭಾವ ಸಿಗ್ನಿಫಿಕೇಟರ್ ಕೂಡ ಇಲ್ಲಿ ಬರುತ್ತೆ. ದಶನೂ ಕೂಡ ಇಲ್ಲಿದೆ.
KPನಲ್ಲಿ 1 to 249 ವಿಚಾರ ಬಗ್ಗೆ ನೋಡ್ಬೇಕಾರೆ ಅಂದರೆ ಪ್ರಶ್ನಾಶಾಸ್ತ್ರ ಬಗ್ಗೆ ನೋಡ್ಬೇಕಾದ್ರೆ ನೀವಿಲ್ಲಿ ಚಂದ್ರ ದಶನ ನೋಡೋಂಗಿಲ್ಲ, ಲಗ್ನ ದಶನ ನೋಡಬೇಕು. ಲಗ್ನ ದಶಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ವಿಂಶೋತ್ತರಿ ದಶದಲ್ಲಿ ಇಲ್ಲಿ ಬಂದು ಲಗ್ನದ ಆಧಾರದ ಮೇಲೆ ನೀವು ದಶಾಭುಕ್ತಿ ನೋಡಿಕೊಂಡು ಅವ್ರಿಗೆ ಫಲ ಹೇಳಬೇಕಾಗುತ್ತೆ. ಏನಕ್ಕೆ ಅಂತಂದರೆ KP 1 to 249 ವ್ಯಕ್ತಿ ಯಾವ ಒಂದು ನಂಬರ್ ಕೊಡ್ತಾರೆ ಆ ನಂಬರ್ ಮೇಲೆ ಲಗ್ನ ಆಗಿರುತ್ತೆ. ಇವಾಗ ಹೋಗ್ತಿರೋದು ಪ್ರೆಸೆಂಟ್ ಲಗ್ನ ಬೇರೆ ಇರುತ್ತೆ, ಆದರೆ ವ್ಯಕ್ತಿ ಕೊಟ್ಟಂಥ ನಂಬರ್ ಮೇಲೆ ಲಗ್ನ ಬೀಳೋದ್ರಿಂದ ನೀವು ಅದ್ರ ಮೇಲೆ ಚೆಕ್ ಮಾಡಬೇಕು. ಓಕೆನಾ. ಹಾಗಾಗಿ ನಾವು ಲಗ್ನದ ಆಧಾರದ ಮೇಲೇ KP ವರಾರಿ ಪ್ರಶ್ನಾಶಾಸ್ತ್ರ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇದೇ ಥರ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ. ಓನ್ಲಿ ಫಾರ್ KP ವರಾರಿ 1 to 249 ಪ್ರಶ್ನಾಶಾಸ್ತ್ರದಲ್ಲಿ ಮಾತ್ರ ಲಗ್ನ ದಶನ ಬಳಸಬೇಕಾಗುತ್ತೆ. ಇದೊಂದು ಮುಖ್ಯವಾದಂಥ ವಿಚಾರ, ಯಾರು ಮರಿಬೇಡಿ. ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡಿ. ನೀಟಾಗಿ ಆ್ಯಂಡ್ ಕ್ಲೀನಾಗಿ ಎಲ್ಲ ವಿಚಾರಗಳು ಇಲ್ಲೇ ಸಿಗುತ್ತೆ. ಇಲ್ಲೂ ನೋಡಿಕೊಂಡು ಕೆಲವೊಂದು ವಿಚಾರ ನೀವು ಹೇಳ್ಬೋದು. ಇಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ, ತಿಥಿ ಶೂನ್ಯ ರಾಶಿಗಳು ಬಂದಾಗ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಯಾವ ರಾಶಿಗಳು ಶೂನ್ಯ ರಾಶಿಯಾಗಿದೆ ಆ ವಿಚಾರವಾಗಿ ಸಮಸ್ಯೆ ಬಂದಿರುತ್ತೆ ಅಂತ. ಇವಾಗ ಜಸ್ಟ್ ಒಂದು ಜಾಬ್ ಬಗ್ಗೆ ಅಂತ ನಿಮಗೆ ಒಂದು ಪ್ರಶ್ನೆ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಲಗ್ನಕ್ಕೆ ಮಿಥುನ ಲಗ್ನಕ್ಕೆ 6ನೇ ಭಾವ ಶೂನ್ಯ ಆಗಿದೆ. ಓಕೆನಾ. ಇದು ಸ್ವಲ್ಪ ಡಾರ್ಕಾಗಿ ಏನಿದೆ ಹೌಸ್ ಇದು ಶೂನ್ಯ ರಾಶಿಗಳು ಅಂತ ತೊಗೊತೀವಿ. 6ನೇ ಭಾವಕ್ಕೆ ಶೂನ್ಯ ರಾಶಿ ಆಗಿದೆ. ಇವಾಗ ಜಸ್ಟ್ ಸುಮ್ಮನೆ ಹಾಗೆ ಒಂದು ಆಗ್ತದೆ ಅಂದ್ಕೊಳ್ಳಿ. ಈ ರೀತಿ ಎಕ್ಸಾಕ್ಟಾಗಿ ಆ ಪ್ರಶ್ನಾಶಾಸ್ತ್ರವನ್ನು ತಿಳಿಸ್ಕೊಡುತ್ತೆ ನಿಮಗೆ ನೀಟಾಗಿ. ಪ್ರಶ್ನೆ ಯಾರಿಗೆ ಇದು ಪ್ರಶ್ನಾಶಾಸ್ತ್ರ ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ನನ್ನ ಹತ್ರ ಕರೆಕ್ಟಾಗಿ ಡೇಟ್ ಇಲ್ಲ, ಮಂತ್ ಇಲ್ಲ, ಇಯರ್ ಗೊತ್ತಿಲ್ಲ, ನನಗೆ ಟೈಮಿಂಗ್ಸ್ ಗೊತ್ತಿಲ್ಲ, ಎಕ್ಸಾಕ್ಟಾಗಿ 1 hour ಡಿಫ್ರೆನ್ಸ್ ಇದೆ, 2 hour ಡಿಫ್ರೆನ್ಸ್ ಇದೆ, ನನಗೆ ಟೈಮಿಂಗ್ಸೇ ಗೊತ್ತಿಲ್ಲ ಅಂತ ಅನ್ನೋರಿಗೆ ಮಾತ್ರ ಪ್ರಶ್ನಾಶಾಸ್ತ್ರನ ಬಳಸಿ, ಅವರಿಗೆ ಮಾತ್ರ ಬಳಸಿ. ಅಥವಾ ಯಾವ್ದಾರ ಕೆಲವೊಂದು ವಿಚಾರಗಳಿಗೆ ನಾವು ಪ್ರಶ್ನಾಶಾಸ್ತ್ರದಲ್ಲೇ ನೋಡಬೇಕಾದ್ರೆ ಜಾತಕದಲ್ಲಿ ನೋಡೋಕ್ಕೆ ಬರಲ್ಲ. ಅಂದರೆ ಏನೋ ಒಂದು ಕಳ್ಳತನ ಆಗಿದೆ ಅಂತ ಬಂದಾಗ ನಾವು ಪ್ರಶ್ನಾಶಾಸ್ತ್ರನ ಬಳಸಬೇಕು. ಓಕೆನಾ. ನಮಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಅಂದಾಗ ಪ್ರಶ್ನಾಶಾಸ್ತ್ರದಲ್ಲಿ ಬಳಸಬೇಕು, ಜಾತಕದಲ್ಲಿ ಅಲ್ಲ. ಜಾತಕದಲ್ಲಿ ಸ್ವಲ್ಪ ಇಂಡಿಕೇಶನ್ ಇರುತ್ತೆ. ನಿಮಗೆ ಹುಟ್ಟಿದಾಗಿಂದ ಅದು ಇರುತ್ತೆ ಅಂತ ಕೇಳಿದ್ರೆ ಇರಲ್ಲ. ನಿರ್ದಿಷ್ಟ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಬಂದಿರುತ್ತೆ. ಆ ಸಮಯದಲ್ಲಿ ನಿಮಗೆ ಏನಾಗ್ತಿದೆ ಅನ್ನೋದನ್ನು ಪ್ರಶ್ನಾಶಾಸ್ತ್ರ ತಿಳಿಸ್ಕೊಡುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಲಗ್ನ ಭಾವಕ್ಕೆ ಏನಾದರೂ ರಾಹು ಗ್ರಹ ಬಂದು 8-12 ಕನೆಕ್ಟಿವಿಟಿ ಇದ್ದು 4-8-12 2-8-12 ಈ ರೀತಿ ಕಾಂಬಿನೇಷನ್ ತೊಗೊಂಡಾಗ ನಿಮಗೆ ಅದು ಪ್ರಾಬ್ಲಮೆಟಿಕ್ ಆಗುತ್ತೆ. ಬರೀ ಲಗ್ನ ಭಾವ ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ರೂಲ್ಗಳೆಲ್ಲ ಚೆಕ್ ಮಾಡೋದಿರುತ್ತೆ. ಅದೆಲ್ಲದನ್ನು ಕೂಡ ನಾವು ನಮ್ಮ ಒಂದು ಅಡ್ವಾನ್ಸ್ KP ಅಸ್ಟ್ರಾಲಜಿ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ. ಟೋಟಲಿ 20 days ಕ್ಲಾಸಸ್ ಇರುತ್ತೆ. ಆ ಕ್ಲಾಸಿಗೆ ಯಾರೆಲ್ಲ ಜಾಯ್ನ್ ಆಗ್ತೀರಾ ಅವರಿಗೆ ಈ ವಿಚಾರಗಳೆಲ್ಲ ಗೊತ್ತಾಗುತ್ತೆ. ತುಂಬ ವಿಚಾರಗಳನ್ನು 20 days ಕ್ಲಾಸಲ್ಲಿ ತಿಳಿಸ್ಕೊಟ್ಟಿರ್ತೀವಿ. ನೀವು ಬೇಕಾದ್ರೆ ತೊಗೊಬೋದು. ಆ ವಿಡಿಯೋಗಳನ್ನು ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ. ಇಷ್ಟು ವಿಚಾರಗಳು ಬಂದು ನಮ್ಮ KP ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. KP ವರಾರಿ 1 to 249 ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ವಿಡಿಯೋ ಆಗಿದೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.